ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 2 ದಿನದಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ತಮ್ನಿಲಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಏನು ಬ್ಲಾಗ್ ಇವತ್ತು ಅಂತ ಹೇಳ್ಬಿಟ್ಟು. ತಮ್ನಿಲ್ ನೋಡಿರ್ತೀರ. ನಿಮಗೆ ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಮ್ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಮಧ್ಯಾಹ್ನ ಊಟಕ್ಕಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ರೊಟ್ಟಿ ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆ ಟೋಟಲಾಗಿ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಸೋರೆಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೋರೆಕಾಯಿ ಪಲ್ಯ ಯಾವ ಥರ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟು ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಹೊರಗಡೆಯಿಂದ ನೋಡಿದರೆ ನಮ್ಮ ಮನೆ ಈ ಥರ ಕಾಣ್ತಾ ಇದೆ. ಇದು ಔಟ್ಲುಕ್ಕು, ಹೊರಗಡೆ ಈ ಥರ ಇದೆ. ಈಗ ನೀವು ಒಳಗಡೆ ಬಂದರೆ ತೋರಿಸ್ತಿದ್ದೀನಿ. ಮತ್ತು ನಾವು ಲಾಸ್ಟ್ ಬ್ಲಾಗಲ್ಲಿ ನಮ್ಮದು ಯಾವ ಊರು ಅಂತ ಹೇಳಿದ್ದಿಲ್ಲ ನಾನು, ಈಗ ಹೇಳ್ತಾ ಇದ್ದೀನಿ. ನಮ್ಮದು ದಾವಣಗೆರೆ ಡಿಸ್ಟ್ರಿಕ್ಟ್, ಹರಿಹರ ತಾಲೂಕು, ಮಲೆಬೆನ್ನೂರು. ನಾವು ಮಲೆಬೆನ್ನೂರಲ್ಲಿ ಆಜಾದ್ ನಗರದಲ್ಲಿ ಇರೋದು, 5th ಕ್ರಾಸಲ್ಲಿ. ಸ್ಟಾರ್ಟಿಂಗ್ ಫ್ರೆಂಡ್ಸ್, ನೀವು ಹಿಂಗೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಒಂದು ಚಿಕ್ಕದು ರೂಮ್ ಸಿಗುತ್ತೆ. ಇದಿಷ್ಟು ಚಿಕ್ಕ ರೂಮ್ ಇದೆ, ಎಂಟ್ರೆನ್ಸಲ್ಲೇ ಒಂದು ರೂಮು. ಇದರಲ್ಲಿ ಇಲ್ಲೊಂದು ಟೇಬಲ್ ಇಟ್ಟಿದ್ದೀವಿ. ಈ ಟೇಬಲ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯವರು ಕೂಡ ಆನ್ಲೈನ್ ವರ್ಕ್ ಮಾಡ್ತಾರೆ, ಅವ್ರದ್ದು ಒಂದು ಕುಕ್ಕಿಂಗ್ ಚಾನಲ್ ಇದೆ, ಅದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ನಮ್ಮದು ವರ್ಕ್ ಆದಮೇಲೆ ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಮತ್ತು ಇಲ್ಲಿ ಒಂದು ಚಿಕ್ಕದು ಕಂಪ್ಯೂಟರ್ ಟೇಬಲ್ ಇಟ್ಕೊಂಡಿದ್ದೀವಿ. ಮತ್ತು ಕಂಪ್ಯೂಟ್ರ್ ಇದೆ. ನಾವು ನಮ್ಮ ಮನೇಲಿ ಕಂಪ್ಯೂಟ್ರು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮ ಮನೆಯವ್ರದ್ದು ಮುಂಚೆ CSC ಇತ್ತು, ಅಂದರೆ ಸೇವಾ ಸಿಂಧು ಅಂತ ಬರುತ್ತಲ್ಲ, ಅದನ್ನು ಆನ್ಲೈನ್ ವರ್ಕ್ ಮಾಡ್ತಿದ್ವಿ. ಈಗ ಅದನ್ನು ಡ್ರಾಪ್ ಮಾಡಿದ್ದೀವಿ. ಈಗ ಸದ್ಯಕ್ಕಂತೂ ಯೂಟ್ಯೂಬ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಮನೆಯವರು ಯೂಟ್ಯೂಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮದು ಕಂಪ್ಯೂಟರ್ ಟೇಬಲ್ಲು. ಮತ್ತು ಇಲ್ಲೊಂದು ಚಿಕ್ಕದು ಒಂದು ಫ್ಯಾನ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಫಸ್ಟಿಗೆ ಎಂಟ್ರೆನ್ಸ್ ಬರುತ್ತೆ. ಅದಾದಮೇಲೆ ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಚಿಕ್ಕದು ಮಿರರ್ ಇದೆ, ಕೆಳಗಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ನೆಕ್ಸ್ಟು ಇಲ್ಲಿ ಚಿಕ್ಕದಾಗಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ತುಂಬ ಸಲ ಹಾಕಿದ್ದೀನಿ ಫ್ರೆಂಡ್ಸ್, ಈ ಸಲ ಚಿಗುರಿದೆ. ನಾನು ಕೇಳ್ಪಟ್ಟಂಗೆ ಮನಿ ಪ್ಲ್ಯಾಂಟ್ನ ಈಶಾನ್ಯ ದಿಕ್ಕಲ್ಲಿ ಇಡಬಾರ್ದು ಅಂತಾರೆ. ಬಟ್ ನಮ್ಮ ಕಡೆ ಇಲ್ಲಿ ಜಾಗ ಇಲ್ಲದಕ್ಕೆ ನಾನು ಇಲ್ಲೇ ಇಟ್ಟಿದ್ದೀನಿ. ನೋಡಿರಿ, ಚೆನ್ನಾಗಿ ಚಿಗುರಿದೆ. 2 ಕಡೆನೂ ಹಾಕಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತಂದು. ಇದಿಷ್ಟು ಆದಮೇಲೆ ಇಲ್ಲಿ ನೆಕ್ಸ್ಟ್ ಬರೋದು ಹಾಲು. ಇದಿಷ್ಟು ನಮ್ಮದು ಹಾಲಿದೆ. ಇಲ್ಲಿ ಸ್ಟಾರ್ಟಿಂಗೇ ಒಂದು ಗಾಡ್ರೇಜ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ಕೀ ಹಾಕೋಕ್ಕೆ ಇಲ್ಲೊಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀವಿ. ಮತ್ತು ಸ್ವಿಚ್ ಬೋರ್ಡ್ ಇದೆ. ಇಲ್ಲೊಂದು ಚಿಕ್ಕದು ಗಾಡ್ರೇಜ್ ಇದೆ. ಈ ಗಾಡ್ರೇಜ್ ಮೇಲೆಲ್ಲ ಇಲ್ಲೆಲ್ಲ ಇದರಲ್ಲಿ ಬಾಕ್ಸಲ್ಲೆಲ್ಲ ನನ್ನ ಮೆಟೀರಿಯಲ್ಸ್ ಇದ್ದಾವೆ. ಅಂದರೆ ಇದು ಸ್ಟಿಕ್ಕರ್, ಬಳೆ, ಅವು ಇವು. ಮೇಲ್ಗಡೆ ನನ್ನ ದೊಡ್ಡ ಮಗ UKG ಓದ್ತಿದ್ದಾನಲ್ಲ, ಅವನಿಗೆ ಸಂಬಂಧಪಟ್ಟಿರೋ ಬುಕ್ಸು. ಮತ್ತು ಅಲ್ಲಿ ನಮಗೆ ಬೇಕಾಗಿರೋಂಥ ಎಮರ್ಜೆನ್ಸಿ ಐರನ್ ಬಾಕ್ಸು, ಹೆಲ್ಮೆಟ್ ಅವೆಲ್ಲ ಇಟ್ಟಿದ್ದೀವಿ. ಇದರಲ್ಲಿ ನಾವು ಮತ್ತು ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್. ಅಂದರೆ ಹಿಂದಿನ ಕಾಲದಲ್ಲಿ ಅಂತಿದ್ರಲ್ಲ ಹಟ್ಟ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು, ಅದು ಸ್ವಲ್ಪ ಇದೆ. ಇದರಲ್ಲಿ ನಮಗೆ ಬೇಡದಿರೋ ವಸ್ತುಗಳನ್ನೆಲ್ಲ ಮೇಲೆ ಡಂಪ್ ಮಾಡಿದ್ದೀವಿ. ಮತ್ತು ಇವೆಲ್ಲ ನಾವು ರೆಗ್ಯುಲರಾಗಿ ಈಗ ಯೂಸ್ ಮಾಡೋವಂಥ ಬೆಡ್ಶೀಟ್ಗಳು, ದಿಮ್ಗಳು ಇಲ್ಲಿ ಹಾಕಿದ್ದೀನಿ. ಅಂದರೆ ಇಲ್ಲಿ ಕೆಳಗಡೆ ಮನೆ ಚಿಕ್ಕದಾಗಿದೆಯಲ್ಲ, ಇಡಕ್ಕೆ ಸರಿಯಾಗಲ್ಲ, ಎಲ್ಲ ಕ್ಲಂಜಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಶಿಫ್ಟ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಚಿಕ್ಕದು ನೋಡ್ಬೋದು ನೀವು, ಕಪಾಟ್ ಇದೆ. ಈ ಕಪಾಟ್ ಒಳಗಡೆ ಸ್ವಲ್ಪ ಸ್ಪೇಸ್ ಇದೆ. ಇದನ್ನು ನಾನು ನಮ್ಮ ಇಬ್ಬರು ಮಕ್ಕಳಿರೋದ್ರಿಂದ ಅವ್ರವ್ರ ರೆಗ್ಯುಲರ್ ವೇರ್ ಬಟ್ಟೆಗಳನ್ನು ಇಟ್ಟಿದ್ದೀನಿ. ಇದಿಷ್ಟು. ಮತ್ತು ಇಲ್ಲಿ ನಮ್ಮ ಮನೆಯವರು ರೆಗ್ಯುಲರಾಗಿ ಹಾಕ್ಕೊಳ್ಳೋಂಥ ಇದು ಶರ್ಟ್ಗಳು, ಟೀ ಶರ್ಟ್ಗಳು, ಮತ್ತು ಏನು ನಮಗೆ ಯೂಸ್ ಇದೆವಲ್ಲ ಆ ಥರದವೆಲ್ಲ ಸಿಕ್ಸಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇಲ್ಲೊಂದು ಪ್ಯೂರಿಫೈಯರ್, ಒಂದು ಕಲ್ಲಿಂದು ಇದು ಅಂದರೆ ಮನೆ ಕಟ್ಟಬೇಕಾದ್ರೇ ಫಿಕ್ಸ್ ಮಾಡಿದ್ದಿದ್ದು. ಮೂಲಿ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಇಲ್ಲಿ ಒಂದು ನಾವು ವಾಟರ್ ಪ್ಯೂರಿಫೈಯರ್ನ ಇಟ್ಟಿದ್ದೀವಿ. ಅಂದರೆ ಇದು ಫಿಕ್ಸ್ ಅಲ್ಲ ಫ್ರೆಂಡ್ಸ್, ನಾವು ನೀರನ್ನ ಈ ಕೊಡೋದ ಮುಖಾಂತರ ನಾನು ಇದರಲ್ಲಿ ಹಾಕ್ತೀನಿ ನೀರನ್ನ, ಅದು ಫಿಲ್ಟ್ರ್ ಮಾಡಿ ನಮಗೆ ನೀರು ಬರುತ್ತೆ. ಈ ಥರದ್ದೊಂದು ವಾಟರ್ ಫಿಲ್ಟ್ರ್ ಯೂಸ್ ಮಾಡಿವಿ. ಮತ್ತು ಇಲ್ಲಿ ನಮಗೆ ಬೇಕಾಗಿರೋಂಥ ಸ್ಟ್ಯಾಂಡು, ಮೈಕು, ಆ ಥರ ಚಾರ್ಜರು, ಈ ಥರದವೆಲ್ಲ ನಾವು ರೆಗ್ಯುಲರಾಗಿ ತಗೊಳ್ಳೋ ಅಂಥ ವಸ್ತುಗಳನ್ನು ಇಲ್ಲಿಡ್ತೀನಿ ನಾನು. ಮತ್ತು ಅದು ಬಿಟ್ಟರೆ ಒಂದು ಬೋರ್ಡ್ ಇದೆ. ಇದು ಅಷ್ಟೇ ನಮ್ಮ ಮಗನಿಗಾಗಿ ತಗೊಂಡಿದ್ವಿ. ಅಂದರೆ ಶಾಲೆಗೆ ಕಳ್ಸೋಕ್ಕಿಂತ ಮುಂಚೆನೇ ನಾವು ಮನೇಲಿ ಸ್ವಲ್ಪ ಹೇಳ್ಕೊಡ್ತಿದ್ವಿ, ಹಾಗಾಗಿ ತಗೊಂಡಿದ್ವಿ. ಇವಾಗ ಅವನು ಸ್ಕೂಲಲ್ಲೇ ಬುಕ್ಸು ಅವೆಲ್ಲ ಕೊಡೋದ್ರಿಂದ ಹೊರಕಲ್ಲ, ಅದರಲ್ಲೇ ಯೂಸ್ ಮಾಡ್ತಾನೆ. ಯಾವಾಗಾದ್ರೂ ಒಂದೊಂದ್ಸಲಿ ಯೂಸ್ ಮಾಡ್ತಾನೆ ಇದನ್ನು. ಇನ್ನು ಇದಂತೂ ನಮ್ಮ ಮನೇಲಿ ಈಗ 4 ವರ್ಷ ಆಯಿತು. ನನ್ನ ದೊಡ್ಡ ಮಗನ ಫಸ್ಟ್ ಬರ್ತಡೇಗೆ ನಮ್ಮ ಮನೆಯವ್ರ ಫ್ರೆಂಡ್ ಗಿಫ್ಟ್ ಮಾಡಿದ್ರು. ಅಲ್ಲೇ ಯೂಸ್ ಹೋಗಿದೆ, ಇದು ಹಾಳಾಗಿದೆ, ಬಟ್ ನಾನು ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆಯವರು, ಅವರು ಬೆಂಗಳೂರಿಗೆ ಹೋದಾಗ ತಗೊಂಬಂದಿದ್ರು, ನನಗಂತ ಕೊಟ್ಟಿದ್ರು. ಇದನ್ನು ಇಲ್ಲೇ ಹಾಕಿದ್ದೀನಿ. ಮತ್ತು ಇದು ನನ್ನ ಮಗಂದು ಫಸ್ಟ್ ಮೆಡಲ್. ಇದು ನೆನಪಿ ಇರಲಿ ಅಂತ ಹೇಳ್ಬಿಟ್ಟು ಅವನು
ಏನು ತೊಯ್ಸ್ಕೊಂಬಂದಿದ್ದಾನೆ ಬಟ್ಟೆನೋ ಅಷ್ಟು. ಬಟ್ಟೆ ಚೇಂಜ್ ಮಾಡೋದು ಎಲ್ಲಿ ತೊಯ್ಸ್ಕೊಂಡೆ? ಹಾಂ ಅಯ್ಯ ಚಡ್ಡಿ ಬರೀ ನೀರಲ್ಲೇ ಆಡ್ತಾ ಇರ್ತಾನೆ ಇವನು ಒಂದಿನಕ್ಕೆ ಕಡಿಮೆ ಅಂದರೂ ಒಂದು 3-4 ಜೊತೆ ಬಟ್ಟೆ ಚೇಂಜ್ ಮಾಡ್ತಾನೆ. ಹುಷಾರಿಲ್ಲ ನಮ್ಮ ಮನೇಲಿ. ಈಗ ಎಲ್ರಿಗೂ ಶೀತ ಕೆಮ್ಮು ಆಗಿದೆ ಫ್ರೆಂಡ್ಸ್. ಇವನಿಗೂ ಆಗಿದೆ, ಅದಕ್ಕೆ 2 ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇಬ್ಬರ ಮಕ್ಕಳಿಗೂ ಆಗಿದೆ, ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ, ಈಗ ಸ್ವಲ್ಪ ಪರವಾಗಿಲ್ಲ. ಇದಕ್ಕೂ ಒಂದು ಹೋಮ್ ರೆಮಿಡಿ ನಾನು ಫಾಲೋ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಮಾಡು. ಹಾಯ್. ನಮ್ಮ ಚಿಕ್ಕ ಮಗ ಈಗ ಹೊರಗಡೆ ಹೋದ ಆಟ ಆಡೋದಕ್ಕೆ. ಈಗ ನೆಕ್ಸ್ಟು ಮತ್ತು ಇಲ್ಲಿದ್ದ ಇದಷ್ಟು ಕಾಣ್ತಿರ್ಬೋದು ನಿಮಗೆ, ಇಲ್ಲೊಂದು ಟಿ ವಿ ಇಟ್ಟಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಇದು ಮುಂಚೆ ಇದ್ದಿಲ್ಲ ಫ್ರೆಂಡ್ಸ್, ಈಗ ರೀಸೆಂಟಾಗಿ ಮಾಡಿಸಿದ್ದೀವಿ. ಅಂದರೆ ಇದು ನಮ್ಮ ಅಪ್ಪಾಜಿನೇ ಮಾಡಿದ್ದಾರೆ. ಅಲ್ಲಿ ಮುಂದ್ಗಡೆ ಮಿರರು ಅಷ್ಟೇ, ಇದು ಅಷ್ಟೇ. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಸಿರೋದು, ನಮ್ಮ ಅಪ್ಪಾಜಿನೇ ಮಾಡಿಸ್ಕೊಟ್ಟಿರೋದು. ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಚಿಕ್ಕದಾಗಿ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಆಮೇಲೆ ಬಾಬಂದು ಇದಿದೆ, ಇವತ್ತು ಪೂಜೆ ಮಾಡಿಲ್ಲ, ನಿನ್ನೆ ಮಾಡಿದ್ದೆ. ಮತ್ತು ಒಂದು ಭಗವದ್ಗೀತೆ ಇದೆ, ಇದಿಷ್ಟು. ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಊದಿ ಕಡ್ಡಿ, ಅಂದರೆ ಪೂಜೆಗೆ ಬೇಕಾಗಿರೋಂಥ ಸಾಮಾನುಗಳು ಇಟ್ಕೋಬೋದು. ಈ ಥರ ಡ್ರಾ ಥರ ಮಾಡಿಕೊಟ್ಟಿದ್ದಾರೆ, ಇಷ್ಟು. ನೆಕ್ಸ್ಟ್ ಇದಾದ ತಕ್ಷಣ ಇದಿಷ್ಟು ಹಾಲಾದ ತಕ್ಷಣ ಇಲ್ಲಿ ಮತ್ತೆ ಒಂದು ಡಿವೈಡ್ ಆಗಿದೆ, ಇದು ಕಾರಿಡಾರ್ ಇದೆ. ಇಲ್ಲಿ ಬಾತ್ರೂಮ್ ಬಚ್ಚಲು ಬರುತ್ತೆ. ಇಲ್ಲೊಂದು ತಟ್ಟೆ ಲೋಟ ಸ್ಟ್ಯಾಂಡ್ ಹಾಕಿದ್ದೀನಿ. ಮತ್ತು ಇಲ್ಲೊಂದು ಬ್ಯಾಗ್ ಇದೆ. ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಹಾಕೋದಕ್ಕೆ ಸ್ಪೇಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ನೆಕ್ಸ್ಟ್ ಇದಿಷ್ಟು ಬಂದರೆ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಕಿಚನ್ ರೂಮ್ ಇದಿಷ್ಟೇ ಇರೋದು. ಲೈಟ್ ಆನ್ ಮಾಡ್ತೀನಿ. ಇಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಅಂಥವುಗಳನ್ನ ಮೇಲಿಟ್ಟಿದ್ದೀನಿ. ಆಮೇಲೆ ಇವು ಎಲ್ಲ ಈ ಸ್ಟ್ಯಾಂಡು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು. ನನಗೆ ಬೇಕಾಗಿರೋಂಥ ಕಾಳು ಕಡೆ ಮೆಣಸಿನ್ಕಾಯಿ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಕೆಳಗಡೆ ಇನ್ನೇನು ಇದು ತರಕಾರಿ ಪುಟ್ಟಿ ಇವೆಲ್ಲ ಬೇಕಾಗಿರೋಂಥವನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಎಣ್ಣೆ, ಸಾಂಬಾರು ಪುಡಿ ಅವೆಲ್ಲ. ಮತ್ತು ಇಲ್ಲೊಂದು ಸ್ಟವ್ ಇದೆ. ಕೆಳಗಡೆ ಎಲ್ಲ ಸಿಲಿಂಡ್ರು ಮತ್ತು ರೆಗ್ಯುಲರಾಗಿ ನನಗೇನು ಬೇಕೋ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ತರಕಾರಿ ಇದು ಈರುಳ್ಳಿ ಅವೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಸ್ಟ್ಯಾಂಡ್ ಇದೆ. ಇದರಲ್ಲಿ ಬಾಕ್ಸಸ್ ಅಂದರೆ ಕಾಳು, ಉಪ್ಪು ಆ ಥರ ಸ್ಟೋರ್ ಮಾಡಿದ್ದೀನಿ ಇದನ್ನು. ಆಮೇಲೆ ಇಲ್ಲೊಂದು ಚಿಕ್ಕದು ಸ್ಟೋರೇಜಿಗೆ ಅಂತ ಹೇಳ್ಬಿಟ್ಟು ಕಪಾಟ್ ಥರ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಥರ. ಅಂದರೆ ಇದು ತುಂಬ ಹಳೆ ಮನೆ ಫ್ರೆಂಡ್ಸ್. ಅಂದರೆ ಯಾವಾಗಿಂದ ಅಂತಂದರೆ ನಮ್ಮ ಮನೆಯವರು ಇದೇ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದು. ಅಂದರೆ ಈಗ ಅಲ್ಲೇ 30-35 ವರ್ಷ ಹಿಂದಿನ ಮನೆ ಇದು. ನಮ್ಮ ಅತ್ತೆ ಅವರು ಅವ್ರಿಗೆ ಬೇಕಾದ ಥರ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಫಸ್ಟಿಗೆ ದೊಡ್ಡದು ಹೊಗೆಗೂಡಿತ್ತು, ಶೆಲ್ಪು ಇದ್ದಿಲ್ಲ. ನಾವು ಅದನ್ನು ಹೊಗೆಗೂಡು ತೆಗೆದುಬಿಟ್ಟು ಶೆಲ್ಪ್ ಹಾಕೊಂಡಿದ್ವಿ. ಮತ್ತು ಇಲ್ಲಿ ಒಂದು ಕಪಾಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಮ್ಮ ಮನೆಯವ್ರು ಕುಕ್ಕಿಂಗ್ ಚಾನಲ್ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗಿರೋವಂಥ ಬೌಲ್ಸು ಇದನ್ನೆಲ್ಲ ಇಟ್ಕೊತೀನಿ ಇಲ್ಲಿ. ಆಮೇಲೆ ಮೊಟ್ಟೆ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತೀನಿ. ಇಷ್ಟು ಚಿಕ್ಕದಾಗಿದೆ, ಬಟ್ ನಮಗೆ ಖುಷಿ ಇದೆ, ನಮ್ಮ ಮನೇಲಿ ನೆಮ್ಮದಿ ಇದೆ ಅಷ್ಟಂತೂ ಹೇಳ್ಬೋದು. ಮತ್ತು ಇಲ್ಲೊಂದು ಅದೇ ಹೇಳಿದ್ನಲ್ಲ ಫ್ರೆಂಡ್, ಇದು ಸ್ವಲ್ಪ ಇಲ್ಲೇ ಮುಂದ್ಗಡೆ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲೇ ನಾವು ಸ್ನಾನಕ್ಕೆಲ್ಲ ಯೂಸ್ ಮಾಡ್ತೀವಿ. ಈ ಕಡೆ ಸ್ವಲ್ಪ ಆ ಕಡೆ ಹೋದ ಟಾಯ್ಲೆಟ್ ರೂಮ್ ಇದೆ. ಈ ಕಡೆ ಒಂದು ಚಿಕ್ಕದಾಗಿ ರೂಮ್ ಇದೆ, ಅದನ್ನು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಿದ್ದೀವಿ. ಅಲ್ಲೆಲ್ಲ ನಮ್ಮ ಹುಡುಗರು ಸೈಕಲ್ಲು ಆಟ ಆಡೋವು ಅವನ್ನೆಲ್ಲ, ಆಮೇಲೆ ನೀರಿನ ಪೈಪು ಆ ಥರದವೆಲ್ಲ ಸ್ಟೋರ್ ಮಾಡಿದ್ದೀವಿ ಅದನ್ನು. ಇಷ್ಟೇ ಫ್ರೆಂಡ್ಸ್, ಇದಿಷ್ಟು ನಮ್ಮ ಚಿಕ್ಕದಾಗಿ ಇರುವಂಥ ಒಂದು ಮನೆ, ನಮ್ಮ ಮನೆ. ನಾನು ಹೇಳಿದ್ನಲ್ಲ, ನಾವಿರೋದು ದಾವಣಗೆರೆ ಡಿಸ್ಟ್ರಿಕ್, ಹರಿಹರ ತಾಲೂಕು, ಮಲೆಬೆನ್ನೂರು ನಮ್ಮದು. ಇದಿಷ್ಟು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ನಮ್ಮ ಮನೆ ಅಂತ ಹೇಳೋಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ನಾನು ನೋಡ್ದಂಗೆ ಇಷ್ಟು ಮನೆ ಸ್ವಂತ ಮನೆ ಇರಲ್ಲ. ಅಂದರೆ ಇದು ನಮ್ಮದು ಸ್ವಂತ ಮನೆ, ನಮ್ಮ ಅತ್ತೆ ಮಾವ ಅವರೇ ಕಷ್ಟಪಟ್ಟು ಮಾಡಿರೋವಂಥ ಮನೆ. ಖುಷಿ ಇದೆ ನಮಗೆ, ಈ ಮನೆ ನಮ್ಮದು ಅಂತ ಒಂದು ಸ್ವಂತ ಮನೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ನಾನು ನೋಡಿದ್ದೀನಲ್ಲ ಇಲ್ಲೇ ನಮ್ಮ ಏರಿಯಾದಲ್ಲೇ ಬಾಡಿಗೆಗಳಿಗೆಲ್ಲ ಇದ್ದಾರೆ. ನಿಮಗೆ ನಮ್ಮ ಮನೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೊಟ್ಟಿ ಮಾಡಿದ್ದೀನಿ ನಾನು. ಸೋರೆಕಾಯಿ ಇದೆ ಮನೆಯಲ್ಲಿ, ಇದ್ರದ್ದು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನಿಮಗೆ, ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಅದು ಪಲ್ಯ ಮಾಡೋಕ್ಕೆ ಫ್ರೆಂಡ್ಸ್ ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಕೊತಿದ್ದೀನಿ. ಭಾಳ ಏನಿಲ್ಲ, ಇದು ಯಾವ್ದು ನಾವು ಪಲ್ಯ ಮಾಡ್ತಿದ್ದೀವಲ್ಲ, ಇದು ಸೋರೆಕಾಯಿನ ಅಥವಾ ತುಪ್ಪದೀರೆಕಾಯಿನ ಅಂತ ಹೇಳ್ತಾರೆ, ಇದು ಒಂದು. ಮತ್ತು ಒಂದು 7-8 ಹಸಿಮೆಣ್ಸಿನ್ಕಾಯಿ, ಮತ್ತು ಇದರಲ್ಲಿ 1-2 ಟೊಮೊಟೊ, ಒಂದು ಈರುಳ್ಳಿ, ಒಂದು ಹಸಿ ಕೊಬ್ಬರಿ, ಇದು ತುರ್ಕೊಂಡು ಹಾಕೊಳ್ಳೋಕ್ಕೆ. ಮತ್ತು ಕೊತ್ತಂಬರಿ ಫ್ರೆಂಡ್ಸ್, ಇದು ಸ್ವಲ್ಪ ಬಾಡಿದೆ, ಯಾಕಂದರೆ ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ. ಇದು ಹೋದ ವಾರ ಸಂತೆಲಿ ತಂದಿದ್ದು, ಹಂಗೆ ಕವರಲ್ಲಿ ಹಾಕಿಟ್ಟಿದ್ದೆ. ಆದರೂ ಪರವಾಗಿಲ್ಲ, ಹಾಕ್ಬೋದು, ವೇಸ್ಟ್ ಮಾಡೋದು ಯಾಕೆ, ಯೂಸ್ ಮಾಡೋಣ. ಈಗ ಫಸ್ಟ್ ಮೆಣಸಿನ್ಕಾಯಿ ಹೆಚ್ಕೊತಿದ್ದೀನಿ. ಪಲ್ಯಕ್ಕೆ ಮಾತ್ರ ನಾನು ಸ್ವಲ್ಪ ಉದ್ದುದ್ದಾನೆ ಹೆಚ್ಕೊಳ್ಳೋದು ಮೆಣಸಿನ್ಕಾಯಿ. ಯಾಕಂದರೆ ನಾವು ತಿನ್ನಬೇಕಾದ್ರೆ ಸಿಗುತ್ತಲ್ಲ, ಖಾರ ಅನಿಸಿದರೆ ಬಿಸಾಕ್ಬೋದು, ತೆಗೆದು ಕಾಣ್ತತಿ ಪಲ್ಯದಲ್ಲಿ. ಚಿಕ್ಕದಾಗಿ ಹೆಚ್ಚಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಉದ್ದುದ್ದಾನೆ ಹೆಚ್ತೀನಿ.
ಈಗ ಟೊಮೊಟೊ ಎಸ್ತೀನಿ. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ತುಂಬ ದಿನ ಅಂತಲ್ಲ, ಒಂದು ನಮ್ಮ ಮದುವೆ ಆಗಿ ಈಗ 5 ವರ್ಷ ಆಯಿತು. 3 ವರ್ಷದಿಂದನೂ ನಾನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅದೇ ಮಾತಾಡೋ ಕಾನ್ಫಿಡೆನ್ಸ್ ಇಲ್ಲ, ಕ್ಯಾಮ್ರಾ ಅಂದರೆ ಸ್ವಲ್ಪ ಭಯ ಅನ್ನಿಸ್ತಿತ್ತು. ಆದರೂ ಈ ವರ್ಷ ನಾನು ಇಲ್ಲ, ಮಾಡಲೇಬೇಕು, ಏನಾದರೂ ಆಗಲಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಬೇಕು ಏನಾಗುತ್ತೋ. ಆದರೂ ಸಾಧ್ಯವಾದಷ್ಟು ನನ್ನ ಎಫರ್ಟ್ ನಾನು ಹಾಕ್ತೀನಿ. 2 ತೊಗೊಂಡಿದ್ದೀನಿ ಪಲ್ಯಕ್ಕೆ ನಾನು ಟೊಮೊಟೊ. ಯಾಕಂದರೆ ನಮ್ಮ ಮನೇಲಿ ಈಗ 4 ಜನ. ನಮ್ಮ ಚಿಕ್ಕವನೇನು ಪಲ್ಯ ಆ ಥರ ಏನು ಊಟ ಮಾಡಲ್ಲ, ಅವನಿಗೆ ಸಪ್ರೇಟ್ ಅಡುಗೆ ಮಾಡ್ತೀನಿ. ನಾನು, ನಮ್ಮ ಮನೆಯವರು, ನಮ್ಮ ದೊಡ್ಡ ಮಗ, ಅಂದರೆ 3 ಆಗೋಷ್ಟು ಮಾಡಬೇಕಷ್ಟೇ. ಈಗ ನಾನು ಯೂಟ್ಯೂಬ್ನ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ನಂದು ಡಿಪ್ಲೊಮಾ ಆಗಿದ್ದೆ, ನಮ್ಮ ಮನೆಯವ್ರದ್ದು ಡಿಪ್ಲೊಮಾ ಆಗಿದೆ. ಅಂದರೆ ನಂದು ENC ಆಗಿದೆ, ನಮ್ಮ ಮನೆಯವ್ರದ್ದು END ಆಗಿದೆ. ನಾವಿಬ್ಬರು ಟೀಚಿಂಗ್ ಫೀಲ್ಡಲ್ಲಿ ಇದ್ವಿ. ಮದುವೆ ಆದಮೇಲೆ ಮಕ್ಕಳಾದ್ರಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಸಡನ್ನಾಗಿ ಎಲ್ಲನೂ ಡ್ರಾಪ್ ಆಯಿತು, ಮನೇಲೇ ಇದ್ಬಿಟ್ಟೆ. ಈಗ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಆಮೇಲೆ ಮೇಜರಾಗಿ ನಾನು ಒಬ್ಳು ಹೆಣ್ಮಗಳಾಗಿರೋದ್ರಿಂದ ನನಗೆ ಅನಿಸ್ತಾ ಇರೋ ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮದೇ ಆದ ಒಂದು ಐಡೆಂಟಿಟಿ ಇರಬೇಕು ಅನ್ನೋದು ನನ್ನ ಆಸೆ. ಆ ಐಡೆಂಟಿಟಿಗೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಮ್ಮದೇ ಆದ ಒಂದು, ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಿಂತ, ಇನ್ನೊಬ್ಬರು ಅನ್ನೋಕ್ಕೆ ಬರಲ್ಲ, ನಾವು ಒಂದು ಫ್ಯಾಮಿಲಿ ಆದಮೇಲೆ ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಬಟ್ ನಮ್ಮದೇ ಆದ ಏನಾದರೂ ಒಂದು ಐಡೆಂಟಿಟಿ ಇರಬೇಕು. ಈಗ ಮನೇಲಿ ಒಬ್ಬರೇ ಏನಾದರೂ ಮಾಡ್ತಿದ್ದಾರೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅವರಿಗೂ ನಾವು ಒಂದು ಸಪೋರ್ಟಾಗಿ ನಿಲ್ಲಬೇಕು ಅನ್ನೋ ಆಸೆಯಿಂದ ಮಾಡ್ತಾ ಇದ್ದೀನಿ. ಇಷ್ಟೇ ನಾನು ಯೂಟ್ಯೂಬ್ ಮಾಡೋದಕ್ಕೆ ರೀಸನ್. ಆಮೇಲೆ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಹೊರಗಡೆ ಹೋದ್ವಿ ಅಂತಂದರೆ ಕಂಪ್ಲೀಟ್ ಕೆಲಸದ ಕಡೆ ಗಮನ ಕೊಡೋಕ್ಕಾಗಲ್ಲ. ಈ ಕಡೆ ಮಕ್ಳ ಕಡೆನೂ ಗಮನ ಕೊಡೋಕ್ಕಾಗಲ್ಲ, ಕೆಲಸದ ಕಡೆನೂ ಗಮನ ಕೊಡೋಕ್ಕಾಗಲ್ಲ. ಈ ಕನ್ಫ್ಯೂಸಲ್ಲಿ ನಾವು ಏನೇ ಮಾಡಿದರೂ ಅದು ಸ್ಯಾಟಿಸ್ಫೈ ಅನಿಸಲ್ಲ ನಮ್ಮ ವರ್ಕಲ್ಲಿ. ಹಾಗಾಗಿ ನಾನು ಕಂಪ್ಲೀಟಾಗಿ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋದೇ ನಿಲ್ಲಿಸ್ಬಿಟ್ಟೆ. ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ನೋಡ್ತೀನಲ್ಲ ಫ್ರೆಂಡ್ಸು, ಯೂಟ್ಯೂಬ್ ಮಾಡಬೇಕಾದ್ರೆ ವೀಡಿಯೋಸ್ ಎಲ್ಲ ಬೇರೆ ವ್ಲಾಗ್ಸ್ಗಳ್ನೆಲ್ಲ ನೋಡ್ತಿರ್ತೀನಿ. ಬಟ್ ಅವ್ರು ಮಾಡೋವಂಥ ಮಿಸ್ಟೇಕ್ಗಳನ್ನು ಐಡೆಂಟಿಫೈ ಮಾಡಿ ನಾವು ಹೇಳೋದು ತುಂಬ ಸುಲಭ. ಇಲ್ಲಿ ನಾವೇನು ಮಾಡ್ತಾ ಇರ್ತೀವಲ್ಲ ಗೊತ್ತಾಗುತ್ತೆ, ನಮಗೆಷ್ಟು ನರ್ವಸ್ ಆಗುತ್ತೆ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಈಗ 2 ಮೇಲ್ಗಡೆ ಸಿಪ್ಪೆ ತೆಗ್ದಿದ್ದೀನಿ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ ಇನ್ನೊಂದು, ಈಗ ಡೆಂಗು ಜ್ವರದ್ದು ತುಂಬ ಹರಡಿದೆ. ಅಂದರೆ ಮಕ್ಕಳು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಾವು. ಅಂದರೆ ಡೆಂಗು ಜ್ವರದಿಂದ ತುಂಬ ಸಫರ್ ಆಗ್ತಿರೋದು ಮಕ್ಕಳಿಗೆ ಬೇಗ ಬರ್ತಾ ಇದೆ ಡೆಂಗು ಜ್ವರ. ದೊಡ್ಡೋರಿದ್ದಾರೆ. ಇವಾಗ ಏನಾಗಿದೆ ಅಂತಂದರೆ, ಈಗ ಲಾಸ್ಟ್ ಟೈಮ್ ಎಲ್ಲ ಪ್ರತಿ ವರ್ಷವೂ ಡೆಂಗು ಬರ್ತಾ ಇತ್ತು. ಬಟ್ ಈ ವರ್ಷ ಸಾವಾಗಿದೆ ಡೆಂಗು ಜ್ವರದಿಂದ. ಅಂದರೆ ನಮ್ಮ ಕರ್ನಾಟಕದಲ್ಲೇ 6 ಜನ, ಅದು ಮಕ್ಕಳೇ ಸತ್ತಿದ್ದಾರೆ. ಹೇಳ್ಬೇಕು ಅಂತಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಆದರೂ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ತುಂಬ ಹುಷಾರಾಗೆ ನೋಡ್ಕೋಬೇಕು ನಾವು ಮಕ್ಕಳನ್ನು. ಈ ಡೆಂಗು ಜ್ವರ ಬಂದಿರೋದ್ರಿಂದ ಸಾಧ್ಯವಾದಷ್ಟು ಮಕ್ಕಳನ್ನು ಹೊರಗಡೆ ಕಳಿಸ್ಬೇಡ್ರಿ. ನೀರು ಜಾಸ್ತಿ ಎಲ್ಲಿರುತ್ತೋ ಅಲ್ಲಂತೂ ಕಳ್ಸೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಮನೆ ಸುತ್ತ ಎಲ್ಲ ನೀರನ್ನ ನಿಲ್ಲದೆ ರೀತಿ ನೋಡ್ಕೊಳ್ರಿ. ಜೊತೆಗೆ ಮಕ್ಕಳಿಗೆ ಫುಲ್ಲು, ಅಂದರೆ ಅವ್ರ ಮೈ ತುಂಬ ಕವರ್ ಆಗಬೇಕು ಆ ಥರ ಬಟ್ಟೆಗಳ್ನ ಹಾಕ್ರಿ, ಫುಲ್ಲು ಸ್ಲೀವ್ ಇರೋವಂಥವು. ಆಮೇಲೆ ಆದಷ್ಟು ಡೆಂಗು ಸೊಳ್ಳೆಗಳು ಎತ್ತರಕ್ಕೆ ಬರಲ್ಲ, ಎತ್ತರ ಹಾರಲ್ಲಂತೆ. ಅಂದರೆ ನಾವೇನಿದ್ದೀವಲ್ಲ ನಮ್ಮ ಮೊಣಕಾಲು ಕೆಳಗಡೆನೇ ಇರ್ತಾವಂತೆ, ಅಲ್ಲಿ ಅಷ್ಟೇ ಕಸ್ತಾವಂತವು. ನಾನು ಕೆಲವೊಂದು ವೀಡಿಯೋಸ್ಗಳು ನೋಡಿದೆ, ಕೆಲವೊಂದು ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ನಾವೇನು ಇರ್ತೀವಲ್ಲ, ನಮ್ಮ ಹೈಟು, ನಮ್ಮ ಮೊಣಕಾಲು ಏನಿರುತ್ತಲ್ಲ ಅದರಿಂದ ಕೆಳಗಡೆನೇ ಹಾರ್ತಾ ಇರ್ತಾವಂಥವು ಸೊಳ್ಳೆಗಳು. ಅದರಿಂದ ಮಕ್ಕಳಿಗೆ ನಾವು ಮೊಣಕಾಲಿಂದ ಕೆಳಗಡೆ ಕವರ್ ಆಗೋವಂಥ ಬಟ್ಟೆಗಳನ್ನು ಹಾಕ್ಬೇಕು. ಅಂದರೆ ಫುಲ್ ಮೈ ತುಂಬ ಕವರ್ ಆಗಬೇಕು ಬಟ್ಟೆ, ಆ ಥರ ಬಟ್ಟೆಗಳನ್ನು ಯೂಸ್ ಮಾಡಬೇಕು. ಆಮೇಲೆ ಹೊರಗಡೆ ಈಗ ಹಳ್ಳಿಗಡೆ ಎಲ್ಲ ಹೊಲಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಆ ಥರ ಕರ್ಕೊಂಡು ಹೋಗ್ಬೇಡ್ರಿ. ಆಮೇಲೆ ಈಗ ಮಲೇರಿಯಾ ಅವೆಲ್ಲ ನಿಂತ ನೀರಲ್ಲಿ ಬರ್ತವೆ ಸೊಳ್ಳೆಗಳು, ಉತ್ಪತ್ತಿ ಆಗಿಬಿಟ್ಟು ಅದರಲ್ಲಿ ಸೊಳ್ಳೆಗಳು ಆಗಿಬಿಟ್ಟು ಅವು ಕಡಿತಿದ್ವು. ಈಗ ಇದು ಡೆಂಗು ಸೊಳ್ಳೆ ಏನಿದೆಯಲ್ಲ, ಡೆಂಗು ಜ್ವರ ಬರೆಸೋ ಅಂಥ ಸೊಳ್ಳೆ ಏನಿದೆಯಲ್ಲ, ಅದು ಫ್ರೆಶ್ ನೀರಲ್ಲಂತೆ. ಅಂದರೆ ಶುದ್ಧವಾದ ನೀರಲ್ಲೇ ಅದು ಉತ್ಪತ್ತಿ ಆಗ್ತಿರೋದಂತೆ. ಅದರಿಂದ ನಾವು ಹುಷಾರಾಗಿರಬೇಕು. ನಾವೇನು ಅನ್ಕೊಂತೀವಿ, ಬಿಡು ನೀರಿಲ್ಲೆಲ್ಲೂ ನಿಂತಿಲ್ಲ, ಚೆನ್ನಾಗಿದ್ದಾವೆ ನೀರು ಫುಲ್ಲು, ಆ ಥರ ಅಂದ್ಕೊಂಡು ನಾವೇನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗೋ ಥರ ಊಟನ ಕೊಡಬೇಕು. ಆಮೇಲೆ ಈ ಸೋರೆಕಾಯಲ್ಲೆಲ್ಲ ಒಳಗಡೆ ಪೊಪ್ಪೆಲ್ಲ ತೆಗಿತಾರೆ, ಪೊಪ್ಪೆಲ್ಲ ತೆಗಿಬಾರ್ದು. ಆ ಇದು ಬಲ್ತಿದ್ರೆ ಅಷ್ಟೇ ತೆಗಿತಾರೆ. ಇದರಲ್ಲೇನು ಬೀಜ ಎಲ್ಲ ಏನು ಇಲ್ಲ, ಅಂದರೆ ಎಳೆದಿದೆ ಇದು. ಅದಕ್ಕೆ ನಾನು ಅಷ್ಟು ಕಟ್ ಮಾಡಿ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ.
ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಾಗಿದೆ. ಪೂರ್ತಿ ಸೋರೆಕಾಯಿನ ಕಟ್ ಮಾಡ್ಕೊಂಡು ಒಂದು ಪೂರ್ತಿ ಹಾಕಿದ್ದೀನಿ. ಈ ಕೊತ್ತಂಬರಿ ಒಂದೇ ಇರೋದು. ಕೊತ್ತಂಬರಿನೂ ಸ್ವಲ್ಪ ಫಾಸ್ಟಾಗಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಇದು ಹಸಿ ಕೊಬ್ಬರಿನೇ ಪೂರ್ತಿ ಒಣಗಿಲ್ಲ, ನೀಟಾಗಿ ತೊಳ್ಕೊಂಡು ಪಲ್ಯಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿಬೇಕು, ತುರ್ಕೊಳ್ಳೋಣ. ಈಗ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀಟಾಗಿ ಹೆಚ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿನೂ ರೆಡಿಯಾಗಿದೆ, ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಸೋರೆಕಾಯಿ ಅಥವಾ ತುಪ್ಪದೀರೆಕಾಯಿ ಅಂತ ಹೇಳ್ಬಿಟ್ಟು ಕರೀತಾರೆ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಬಡವ್ರ ಮನೆ ಪಲ್ಯ ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ ನಿಮಗೆ. ಯಾವ ಥರ ಈಗ ಪಲ್ಯ ಯಾವ ಥರ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಸ್ಟವ್ ಹಚ್ತಿದ್ದೀನಿ. ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ, ಒಲೆ ಮೇಲೆ ಇಟ್ಬಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ ಫ್ರೆಂಡ್ಸ್. ನೀಟಾಗಿ ಹಾಕ್ಬಿಟ್ಟು ಹಿಂಗೆ ತೆಗಿಬೇಕು ಅದರಲ್ಲಿರೋ ಎಣ್ಣೆನೂ ಅಷ್ಟು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಂದು ಚಮಚ, ಒಗ್ಗರಣೆ ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟನ್ನು ಹಾಕಿ ಚಟಪಟ ಅಂತ ಸಿಡಿತಾ ಇರ್ತದೆ ಫ್ರೆಂಡ್ಸ್. ಸ್ವಲ್ಪ ಹುಷಾರಾಗೆ ಮಾಡ್ಬೇಕು ಅಡುಗೆ ಮಾಡಬೇಕಾದ್ರೆ. ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ನೀಟಾಗಿ ಫ್ರೈ ಆದಮೇಲೆ ನಾವಿಲ್ಲೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕ್ತಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅಂದರೆ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಅದ್ರದ್ದು ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ, ಗೋರ್ 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 ಅಂತ ಹೇಳ್ಬಿಟ್ಟು. ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಆಗ್ತಾಯಿದೆ, ಇಲ್ಲಿ ಪರವಾಗಿಲ್ಲ ಮಾಡೋಣ. ಇದಷ್ಟು ಹಾಕಿದ್ದೀನಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ ಮತ್ತು ಕಡಲೆಬೀಜ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಆಗ್ಲದು ಒಂದು 5 ನಿಮಿಷ. ಮೇಲ್ಗಡೆ ಮುಚ್ಚಳ ಮುಚ್ತಿದ್ದೀನಿ. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ತಗೊತಿದ್ದೀನಿ. ಈಗ ಸ್ವಲ್ಪ ಸಾಫ್ಟ್ ಆಗೈತಿ ನಾವು ಹಾಕಿರೋಂಥ ಈರುಳ್ಳಿ ಟೊಮೊಟೊ ಎಲ್ಲ. ಈಗ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಆಮೇಲೆ ಒಂದ್ಸಲ ಕಲಿಸ್ಬಿಟ್ಟು ನಾವೇನು ಚಿಕ್ಕದಾಗಿ ಹೆಚ್ಕೊಂಡಿದ್ವಲ್ಲ ಸೋರೆಕಾಯಿನ, ಇದನ್ನು ಸ್ವಲ್ಪ ನೀರಲ್ಲಿ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಡೈರೆಕ್ಟಾಗಿ ಹಿಂಗೆ ಹಾಕ್ತಾಯಿದ್ದೀನಿ. ನೀಟಾಗಿ ನಾವು ಹಾಕಿರೋಂಥ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು. ಈ ಥರ ನೀಟಾಗಿ ಕಲಸೋಣ. ಈ ಪಲ್ಯಕ್ಕೆ ನಾವು ನೀರು ಆ್ಯಡ್ ಮಾಡಬಾರ್ದು, ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಸೋರೆಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋಣ. ನಾವು ಸೋರೆಕಾಯಿನ ಆಹಾರದಲ್ಲಿ ಸೇವಿಸೋದ್ರಿಂದ ಏನು ಯೂಸಸ್ ಅಂತಂದರೆ, ಒಂದು ನಮ್ಮ ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಮತ್ತು ನಮ್ಮ ಏರ್ ಫಾಲ್, ಕೂದಲು ಉದುರುವಿಕೆ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ತೈತಿ. ನಮ್ಮ ಡೈಜೆಷನ್ ಸಿಸ್ಟಮ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದಿಷ್ಟು ನಮಗೆ ಸೋರೆಕಾಯಿಯಿಂದ ಆಗುವಂಥ ಯೂಸಸ್. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ನೀರಿಲ್ಲಿ ಆ್ಯಡ್ ಮಾಡಿಲ್ಲ ಪಲ್ಯಕ್ಕೆ, ಆದರೂ ಸೈಡಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ. ಯಾಕಂದರೆ ಸೋರೆಕಾಯಿಯಲ್ಲೇ ನೀರಿನ ಅಂಶ ಇರ್ತೈತಿ. ಹಂಗಾಗಿ ನಾವು ಇದಕ್ಕೆ ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು. ನಾವು ಕುದಿಸ್ತಾ ಹೋದಷ್ಟು, ಅಂದರೆ ಬೇಯಿಸ್ತಾ ಹೋದಷ್ಟು ಅದು ನೀಟಾಗಿ ನೀರು ಬಿಟ್ಕೊತ ಹೋಗುತ್ತೆ. ಇನ್ನೊಂದು 5 ನಿಮಿಷ ಬೇಯಿಸೋಣ. ನೀಟಾಗಿ ಕಲಿಸ್ಕೊಂಡು ಮತ್ತೆ ಕ್ಯಾಪ್ ಮುಚ್ಚಬೇಕು. ಈಗ ಮತ್ತೆ ಒಂದು 70% ಸೌತೆಕಾಯಿ ಬೆಂದಿದೆ. ಈಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕಿದ್ದೀನಿ, ಆದರೂ ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ನೀಟಾಗಿ ಕಲಸೋಣ.
ನಾನು ಯಾವುದೇ ಪಲ್ಯ ಮಾಡಿದರೂ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿನ ಪಲ್ಯದಲ್ಲಿ ಜಜ್ಜಿ ಹಾಕ್ತೀನಿ. ಯಾಕಂದರೆ ಶೀತ ಕೆಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತೈತಿ. ನಮ್ಮ ಅಡುಗೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಅಂದರೆ ಸಾಂಬಾರು ಮಾಡಿದರೂ ಹಾಕ್ತೀನಿ, ಪಲ್ಯ ಮಾಡಿದರೂ ಹಾಕ್ತೀನಿ. ಅಂದರೆ ಹಾಗೆ ಹಾಕ್ಬಾರ್ದು, ಸ್ವಲ್ಪ ಜಜ್ಜಿ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಜಜ್ಕೊಳ್ಳೋಣ. ಇದನ್ನು ಸ್ವಲ್ಪ ಜಜ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಿದ್ದೀನಿ. ಇದು ಫ್ಲೇವರೇ ಚೇಂಜ್ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವೇನು ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ. ಇವಷ್ಟು ಹಾಕ್ಬಿಟ್ಟು ನೀಟಾಗಿ ಕಲಸಿ ಇನ್ನೊಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈಗ ಪಲ್ಯ ರೆಡಿಯಾಗಿದೆ ಸಿಂಪಲ್ಲಾಗಿ. ನೋಡಿ ಫ್ರೆಂಡ್ಸ್, ಅಂದರೆ ಜಾಸ್ತಿ ಏನು ಯೂಸ್ ಮಾಡಿಲ್ಲ ನಾನು ಮಸಾಲೆ ಐಟಮು. ಆಮೇಲೆ ನೀರು ಹಾಕಿಲ್ಲ. ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತಿದ್ದು. ಈಗ ನಮ್ಮ ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಮನೆಯವರಿಗೆಲ್ಲ ಊಟ ಕೊಡ್ತೀನಿ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಮ್ಮ ಮನೆಯವರಿಗೆಲ್ಲ ಊಟ ಕೊಡಬೇಕು. ಪಲ್ಯ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಈಗ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದ್ದೀನಿ. ಅವ್ರು ಊಟ ಮಾಡ್ತಿದ್ದಾರೆ. ಪಲ್ಯ ಹೇಗಾಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಇವರೇ ಫ್ರೆಂಡ್ಸ್ ನಮ್ಮ ಮನೆಯವರು, ಹನುಮಂತಪ್ಪ ವೈ ಅಂತ ಹೇಳ್ಬಿಟ್ಟು. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಮಾಡಿ ನೋಡಿ ಅಂತ ಹೇಳ್ಬಿಟ್ಟು. ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ಅಡುಗೆಗಳು ಚೆನ್ನಾಗಿ ಮಾಡ್ತಾರೆ, ನೀವು ನೋಡಿರ್ಬೋದು. ಪಲ್ಯ ಹೇಗಿದ್ದಾರೆ? ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗಲ್ಲಿ ನಾನು ನಮ್ಮ ಮನೆ ಹೇಗಿದೆ ಅಂತ ತೋರಿಸಿದೆ, ಮತ್ತು ಸೋರೆಕಾಯಿ ಪಲ್ಯ ಯಾವ ಥರ ಮಾಡಬೇಕು ಅಂತ ತೋರಿಸಿದೆ. ಮತ್ತು ಲಾಸ್ಟ್ ಬ್ಲಾಗಲ್ಲೆಲ್ಲ ನಮ್ಮ ಮನೆಯವ್ರು ಮಿಸ್ ಆಗಿದ್ದರು. ಇವತ್ತು ಅವರನ್ನು ಕೂಡ ತೋರಿಸಿದೆ ಈ ವಿಡಿಯೋದಲ್ಲಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಆರೋಗ್ಯ ಸರಿಯಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.